ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 10 ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಇದರಿಂದ ಇವತ್ತು ನಾವು 7ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 7. ಅಭಾಸಶ್ಚ ನಿರೋಧಶ್ಚ ಯತೋಸ್ತ್ಯಧ್ಯವಸೀಯತೆ ಸ ಆಶ್ರಃ ಪರಂ ಬ್ರಹ್ಮ ಪರಮಾತ್ಮೇತಿ ಶಬ್ದ್ಯತೆ. ಅನುವಾದ: ಪರಮಚೇತನ ಅಥವಾ ಪರಮಾತ್ಮನಂತೆ ಪ್ರಸಿದ್ಧನಾದ ಪರಮಪುರುಷನು ವಿಶ್ವ ಅಭಿವ್ಯಕ್ತಿಯ ಪರಮ ಮೂಲನೂ ಹಾಗೂ ಅದರ ಆಶ್ರಯ ಮತ್ತು ವಿಸರ್ಜನೆಯ ಮೂಲನೂ ಆಗಿದ್ದಾನೆ. ಹಾಗೆ ಅವನು ಪರಮ ಮೂಲ ಉಗಮ ಸ್ಥಾನ ಪರಮ ಸತ್ಯನಾಗಿದ್ದಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತ ತನ್ನ ಜೀವನದ ಪ್ರವೃತ್ತಿಯ ಜೊತೆ ಯೋಗ ನಿದ್ರೆಯಲ್ಲಿ ಮಲಗಿರ್ತಾನಲ್ಲ ಮಹಾವಿಷ್ಣು, ಅವನ ಒಳಗಡೆ ಅಂದ್ರೆ ಅವನ ಜೊತೆ ಲೀನವಾಗುತ್ತಾನೆ. ಅದನ್ನ ವಿಸರ್ಜನೆ ಅಂತ ಕರೆದಿದ್ದಾರೆ. ಮತ್ತೆ ಬದಲಾವಣೆಗೆ ಗುರಿಯಾದಂತಹ, ನಾವು ಬದಲಾವಣೆ ಆಗ್ತಾ ಇರ್ತೀವಲ್ವ, ಈ ಸ್ಥೂಲ ಮತ್ತೆ ಸೂಕ್ಷ್ಮ ಭೌತಿಕ ದೇಹಗಳನ್ನ ಯಾರು ತ್ಯಾಗ ಮಾಡ್ತಾರೋ ಅಂತ ಜೀವಿ ಶಾಶ್ವತವಾಗಿ ಇರುವಂತಹ ತನ್ನ ರೂಪವನ್ನ ಪಡಿತಾನಲ್ಲ, ಅದನ್ನ ಮೋಕ್ಷ ಅಂತ ಹೇಳ್ತಾರೆ ಅಂತ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಪರಮಚೇತನ ಅಥವಾ ಪರಮಾತ್ಮನಂತೆ ಪ್ರಸಿದ್ಧನಾಗಿರುವಂಥ ಮಹಾಪುರುಷ ವಿಶ್ವ ಅಭಿವ್ಯಕ್ತಿಯ ಪರಮ ಮೂಲ. ಅವನೇ ಎಲ್ಲದಕ್ಕೂ ಮೂಲ ಮತ್ತು ಅವನೇ ಆಶ್ರಯನಾಗಿದ್ದಾನೆ, ಮತ್ತು ವಿಸರ್ಜನೆಯ ಮೂಲ ಕೂಡ ಅವನೇ ಆಗಿದ್ದಾನೆ. ಹಾಗೆ ಅವನು ಪರಮ ಮೂಲ ಉಗಮ ಸ್ಥಾನ ಕೂಡ ಮತ್ತು ಪರಮ ಸತ್ಯನೂ ಆಗಿದ್ದಾನೆ. ಎಲ್ಲವೂ ಉಗಮವಾಗಿದ್ದು ಎಲ್ಲಿಂದ ಅಂದರೆ ಅವನಿಂದಾನೇ, ಮತ್ತು ಅವನೇ ಪರಮ ಸತ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಯಾರು ಭಗವಂತನೋ ಅವನೇ ಪರಮ ಪುರುಷ, ಅವನೇ ಎಲ್ಲದಕ್ಕೂ ಆಶ್ರಯ, ಅವನಿಂದನೇ ಎಲ್ಲ ಬರೋದು, ಅವನಿಂದನೇ ಎಲ್ಲ ನಾಶ ಆಗೋದು, ಅವನೇ ಉಗಮ ಸ್ಥಾನ ಮತ್ತು ಪರಮ ಸತ್ಯ ಕೂಡ ಅವನೇ ಅನ್ನೋದು ಇದರ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಸಕಲ ಶಕ್ತಿಗಳ ಪರಮ ಮೂಲಕ್ಕೆ ಪರ್ಯಾಯ ಅರ್ಥಗಳನ್ನು ಶ್ರೀಮದ್ ಭಾಗವತದ ಪ್ರಾರಂಭದಲ್ಲಿಯೇ ಹೀಗೆ ವಿವರಿಸಲಾಗಿದೆ. ಜನ್ಮಾದಸ್ಯ ಯತಃ ವದಂತಿ ತತ್ತತ್ವವಿದಸ್ತತ್ವಂ ಯಜ್ಞಾನಂ ಅಧ್ಯಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದ್ಯತೆ. ಪರಬ್ರಹ್ಮ, ಪರಮಾತ್ಮ ಅಥವಾ ಭಗವಾನ್ ಎಂದೂ ಕೂಡ ಈ ಎಲ್ಲ ಶಕ್ತಿಗಳ ಪರಮ ಮೂಲಕ್ಕೆ ಹೆಸರಿವೆ. ಅಂದರೆ ಶ್ರೀಮದ್ ಭಾಗವತದ ಮೊದಲಲ್ಲೇ ಭಗವಂತನೇ ಮೂಲ, ಅವನೇ ಎಲ್ಲದಕ್ಕೂ ಕಾರಣ ಅನ್ನೋದಕ್ಕೆ ಬೇಕಾದಷ್ಟು ಪರ್ಯಾಯ ಅರ್ಥಗಳನ್ನು, ಅದೇ ಅರ್ಥ ಬರೋ ಥರ ಬೇರೆ ಬೇರೆ ಪದಗಳನ್ನು ಕೊಟ್ಟಿದ್ದಾರೆ. ಅದು ಯಾವ್ದ್ಯಾವುದು? ಜನ್ಮಾದಸ್ಯ ಯತಃ, ಆಮೇಲೆ ಬ್ರಹ್ಮೇತಿ, ಪರಮಾತ್ಮೇತಿ, ಭಗವಾನಿತಿ ಶಬ್ದತೆ. ಅಂದರೆ ಪರಬ್ರಹ್ಮ, ಪರಮಾತ್ಮ, ಭಗವಂತ ಎಲ್ಲವೂ ಕೂಡ ಅವನೇ. ಈ ರೀತಿ ಬೇರೆ ಬೇರೆ ಹೆಸರುಗಳಲ್ಲಿ ಅವನಿಗೆ ಹೇಳಿದ್ದಾರೆ. ಇತಿ ಎಂದು ಈ ಶ್ಲೋಕದಲ್ಲಿ ಬಳಸಲಾಗಿರುವ ಪದವು ಪರ್ಯಾಯ ಪದವನ್ನು ಪೂರ್ಣ ಮಾಡುತ್ತದೆ ಮತ್ತು ಭಗವಾನ್ ಎಂಬುದನ್ನು ಸೂಚಿಸುತ್ತದೆ. ಈ ಶ್ಲೋಕದಲ್ಲಿ ಇತಿ ಅಂತ ಹೇಳಿದರೆ ಹೀಗೆ ಅಂತ ಅರ್ಥ ಅಲ್ವಾ? ಅದನ್ನ ಹೇಳಿ ಭಗವಾನ್ ಅನ್ನೋದಕ್ಕೆ ಇದು ಎಲ್ಲ ಸೂಚನೆ ಕೊಡುತ್ತೆ. ಅಂದ್ರೆ ಇದರ ಪರ್ಯಾಯ ಪದವನ್ನ ಪೂರ್ಣ ಮಾಡುತ್ತೆ ಭಗವಾನ್ ಅನ್ನೋದು ಅಂತ ಹೇಳ್ತಾ ಇದ್ದಾರೆ. ಭಗವಾನ್ ಅನ್ನೋದನ್ನ ಇದು ಸೂಚಿಸುತ್ತೆ. ಇನ್ನು ಮುಂದಿನ ಶ್ಲೋಕಗಳಲ್ಲಿ ಇದನ್ನು ಇನ್ನಷ್ಟು ವಿವರಿಸಲಾಗುತ್ತದೆ. ಭಗವಾನ್ ಎಂದರೆ ಅಂತಿಮವಾಗಿ ಶ್ರೀಕೃಷ್ಣನೆಂದು ಅರ್ಥ. ಏಕೆಂದರೆ ಶ್ರೀಮದ್ ಭಾಗವತವು ಆಗಲೇ ದೇವೋತ್ತಮ ಪರಮಪುರುಷನನ್ನು ಶ್ರೀಕೃಷ್ಣನೆಂದು ಒಪ್ಪಿಕೊಂಡಿದೆ. ಕೃಷ್ಣಸ್ತು ಭಗವಾನ್ ಸ್ವಯಂ. ಅಂದ್ರೆ ಇಲ್ಲಿ ಭಗವಾನ್ ಅನ್ನೋದಕ್ಕೆ ಏನೇನು ಹೇಳಿದ್ರೋ ಅದನ್ನೆಲ್ಲ ಹೇಳಿದ್ರಲ್ಲ. ಈಗ ಮುಂದಿನ ಶ್ಲೋಕಗಳಲ್ಲಿ ಆ ಒಂದು ವಿಷಯವನ್ನೇ ಇನ್ನಷ್ಟು ವಿವರಣೆ ಮಾಡ್ತಾರೆ. ಯಾಕೆ ಅಂತಂದ್ರೆ ಭಗವಾನ್ ಅಂತಂದ್ರೆ ಅಂತಿಮವಾಗಿ ಶ್ರೀಕೃಷ್ಣ ಅಂತಾನೆ ಅರ್ಥ. ಇದನ್ನ ಭಾಗವತ ಆಗ್ಲೇ ಒಪ್ಕೊಂಡಿದೆ. ಏನ್ ಹೇಳಿದ್ದಾರೆ? ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೇಳ್ಬಿಟ್ಟಿದ್ದಾರೆ ಭಾಗವತದಲ್ಲಿ. ನೋ ಡೌಟ್ ಶ್ರೀಕೃಷ್ಣನೇ ಪರಮಾತ್ಮ ಅಂತನ್ಬಿಟ್ಟು. ಸಕಲ ಶಕ್ತಿಗಳ ಮೂಲ ಅಥವಾ ಸಾರಸರ್ವಸ್ವನು ಪರಮ ಸತ್ಯವಾಗಿದ್ದಾನೆ. ಅವನನ್ನು ಪರಂಬ್ರಹ್ಮ ಮೊದಲಾಗಿ ಕರೆಯಲಾಗಿದೆ ಮತ್ತು ಭಗವಾನ್ ಎಂಬುದು ಪರಮ ಸತ್ಯದ ಕೊನೆಯ ಮಾತಾಗಿದೆ. ಭಗವಾನ್ ಎಂಬುದು ನಾರಾಯಣ, ವಿಷ್ಣು, ಪುರುಷರಂತಹ ಪರ್ಯಾಯ ಪದಗಳಿಂದ ಕೂಡಿದ್ದರೂ ಅಹಂ ಸರ್ವಸ್ಯ ಪ್ರಭವೋ ಮತ್ತಸ್ಸರ್ವಂ ಪ್ರವರ್ತತೆ ಇತ್ಯಾದಿಯಾಗಿ ಭಗವದ್ಗೀತೆಯಲ್ಲಿ ದೃಢಪಡಿಸಿದಂತೆ ಅಂತಿಮ ಸಿದ್ಧಾಂತ ಕೃಷ್ಣನೇ ಆಗಿದ್ದಾನೆ. ಇಲ್ಲಿ ಯಾರು ಭಗವಂತ ಅನ್ನೋದು ಇಲ್ಲಿ ಕೆಲವೊಂದು ಪ್ರೂಫ್ ಕೊಡ್ತಾ ಇದ್ದಾರೆ.
ಶ್ರೀಮದ್ ಭಾಗವತದಲ್ಲಿ ಅದನ್ನ ಒಪ್ಕೊಂಡಿದ್ದಾರೆ. ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತನ್ಬಿಟ್ಟು ಎಲ್ಲ ಶಕ್ತಿಗಳ ಮೂಲ, ಸಾರ ಸರ್ವ, ಪರಮ ಸತ್ಯ ಎಲ್ಲವೂ ಕೂಡ ಅವನನ್ನ ಪರಂಬ್ರಹ್ಮ ಅಂತ ಕರೆದಿದ್ದಾರೆ. ಆದರೆ ಈ ಬ್ರಹ್ಮನ್, ಪರಮಾತ್ಮ, ಭಗವಾನ್ ಅಂತೆಲ್ಲ ಬರುತ್ತಲ್ಲ, ಅದರಲ್ಲಿ ಭಗವಾನ್ ಅಂತ ಹೇಳೋದು ಅದು ಕೊನೆಯ ಮಾತು, ಅಂದರೆ ಪರಮ ಸತ್ಯದ ಕೊನೆಯ ಮಾತು. ಭಗವಾನ್ ಅನ್ನೋದು ನಾವು ನಾರಾಯಣನಿಗೆ, ವಿಷ್ಣುನಿಗೆ ಎಲ್ಲರಿಗೂ ಕೂಡ ಹೇಳಿದ್ರು. ಅಂದರೆ ಅದಕ್ಕೆ ಪರ್ಯಾಯ ಪದಗಳನ್ನು ಭಗವಾನ್ ಅನ್ನೋದಕ್ಕೆ ಬದಲಾಗಿ ನಾರಾಯಣ ಅಂತ ಹೇಳ್ಬೋದು, ವಿಷ್ಣು ಅಂತ ಹೇಳಬಹುದು. ಆದರೆ ಭಗವದ್ಗೀತೆಯಲ್ಲಿ ಭಗವಂತ ಏನು ಹೇಳಿದಾನೆ? ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಅಂತ ಹೇಳಿದಾನೆ. ಅಂದರೆ ನಮಗೇನು ಗೊತ್ತಾಗುತ್ತೆ? ಅಂತಿಮ ಸಿದ್ಧಾಂತ ಶ್ರೀಕೃಷ್ಣನೇ ಆಗಿದ್ದಾನೆ ಅಂತನ್ಬಿಟ್ಟು ಹೇಳಿದ್ದಾರೆ. ಇಷ್ಟಲ್ಲದೆ ಶ್ರೀಮದ್ ಭಾಗವತವು ಭಗವಂತನ ಧ್ವನ್ಯವತಾರವಾಗಿ ಶ್ರೀಕೃಷ್ಣನ ಪ್ರತಿನಿಧಿಯಾಗಿದೆ. ಭಾಗವತದಲ್ಲಿ 1ನೇ ಸ್ಕಂದ 3ನೇ ಅಧ್ಯಾಯ 43ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ? ಕೃಷ್ಣೇ ಸ್ವಧಾಮೋಪಗತೆ ಧರ್ಮಜ್ಞಾನಾದಿಭಿಃ ಸಹ ಕಲೌ ನಷ್ಟದೃಶಾಂ ಏಷ ಪುರಾಣರ್ ಕೋಧುನೋತಿತಃ. ಅಂದರೆ ಅರ್ಥ ಏನು? ಈ ಶ್ರೀಮದ್ ಭಾಗವತ ಅನ್ನೋದು ಕೂಡ ಭಗವಂತನಾದ ಶ್ರೀಕೃಷ್ಣನ ಧ್ವನ್ಯಾವತಾರ, ಧ್ವನಿಯ ಅವತಾರ, ಶಬ್ದಾವತಾರ ಅಂತ ಹೇಳ್ತೀವಲ್ವ, ಅದು ಅಂತ ಹೇಳಿದ್ದಾರೆ. ಹೀಗೆ ಸಾಮಾನ್ಯ ತೀರ್ಮಾನದಂತೆ ಸಕಲ ಶಕ್ತಿಗಳ ಅಂತಿಮ ಆಕರ ಶ್ರೀಕೃಷ್ಣನಾಗಿದ್ದಾನೆ ಮತ್ತು ಕೃಷ್ಣ ಪದವು ಆ ಅರ್ಥವನ್ನೇ ಸೂಚಿಸುತ್ತದೆ. ಕೃಷ್ಣ ಅಥವಾ ಕೃಷ್ಣ ವಿಜ್ಞಾನವನ್ನು ವಿವರಿಸಲು ಶ್ರೀಮದ್ ಭಾಗವತವು ರಚಿತವಾಗಿದೆ. ನೋಡಿ, ಹೀಗೆ ಅಂತಿಮ ಆಕರ ಎಲ್ಲ ಶಕ್ತಿಗಳು, ಏನೇನು ಈ ಪ್ರಪಂಚದಲ್ಲಿ ನಾವು ಶಕ್ತಿಗಳನ್ನು ಅನುಭವಿಸ್ತೀವೋ, ನೋಡ್ತೀವೋ, ತಿಳ್ಕೊಂಡಿದೀವೋ, ಅದರ ಅಂತಿಮ ಆಕರ ಯಾರು ಅಂತಂದರೆ ಶ್ರೀಕೃಷ್ಣನೇ. ಕೃಷ್ಣ ಅನ್ನುವಂಥ ಪದಕ್ಕೆ ಅದೇನೇ ಅರ್ಥ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಮತ್ತು ಕೃಷ್ಣನ ವಿಜ್ಞಾನ ಅಂದರೆ ಏನು? ಕೃಷ್ಣನ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದೇನೆ ಶ್ರೀಮದ್ ಭಾಗವತ. ಇದರಲ್ಲಿ ಏನಿದೆ ಶ್ರೀಮದ್ ಭಾಗವತದಲ್ಲಿ? ಕೃಷ್ಣ ಯಾರು, ಅವನ ಒಂದು ಚರಿತ್ರೆ ಏನು, ಅವನ ವಿಜ್ಞಾನ ಏನು ಅಂತ ತಿಳ್ಕೊಳ್ಳೋದೆ ಶ್ರೀಮದ್ ಭಾಗವತ. ಅಂದರೆ ಕೃಷ್ಣನ ಬಗ್ಗೆ, ಆಮೇಲೆ ಕೃಷ್ಣ ಯಾರು, ಅವನ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ವಿವರವಾಗಿ ತಿಳಿಸೋದಕ್ಕೋಸ್ಕರನೇ ಶ್ರೀಮದ್ ಭಾಗವತವನ್ನು ರಚನೆ ಮಾಡಿರುವಂಥದ್ದು. ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲಿ ಸೂತ ಮುನಿಗಳು ಮತ್ತು ಶೌನಕರಂತಹ ಮಹರ್ಷಿಗಳ ಪ್ರಶ್ನೆ ಉತ್ತರಗಳಿಂದ ಈ ಸತ್ಯವು ಸೂಚಿತವಾಗಿದೆ. ನೋಡಿ, ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದದಲ್ಲಿ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಲ್ವಾ, ಸೂತ ಮುನಿಗಳು ಮತ್ತು ಶೌನಕ ಮುನಿಗಳು ಇವರು ಪ್ರಶ್ನೆಗಳನ್ನು ಕೇಳೋದು ಮತ್ತು ಉತ್ತರಗಳನ್ನು ಕೊಡೋದ್ರಿಂದ ಈ ಸತ್ಯ ಅನ್ನೋದು ನಮಗೆ ತಿಳಿಸ್ತಾ ಇದ್ದಾರೆ. ಈ ಸ್ಕಂದದ ಮೊದಲ ಮತ್ತು 2ನೇ ಅಧ್ಯಾಯಗಳಲ್ಲೂ ಇದನ್ನು ವಿವರಿಸಲಾಗಿದೆ. 3ನೇ ಅಧ್ಯಾಯದಲ್ಲಿ ಈ ವಿಷಯವು ಹೆಚ್ಚು ವಿಶದವಾಗಿದೆ. 4ನೇ ಅಧ್ಯಾಯದಲ್ಲಿ ಅದು ಇನ್ನೂ ಸ್ಪಷ್ಟವಾಗಿದೆ. 2ನೇ ಸ್ಕಂದದಲ್ಲಿ ಪರಮಸತ್ಯನನ್ನು ದೇವೋತ್ತಮ ಪುರುಷನೆಂದು ಹೇಳಿ ಮತ್ತಷ್ಟು ಮಹತ್ವ ನೀಡಲಾಗಿದೆ ಮತ್ತು ಪರಮಪ್ರಭು ಶ್ರೀಕೃಷ್ಣನು ಸೂಚಿತನಾಗಿದ್ದಾನೆ. ಅಂದರೆ ಈಗ ಈ ಸ್ಕಂದದಲ್ಲಿ ಏನೇನು ಎಲ್ಲ ಹೇಳಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. 1ನೇ ಮತ್ತು 2ನೇ ಅಧ್ಯಾಯದಲ್ಲಿ ಈ ವಿಷಯವನ್ನು ವಿವರವಾಗಿ ಹೇಳಿದ್ದಾರೆ. 3ನೇ ಅಧ್ಯಾಯದಲ್ಲಿ ಇನ್ನೂ ಅದನ್ನು ಹೆಚ್ಚು ವಿವರವಾಗಿ ಹೇಳಿದ್ದಾರೆ. 4ನೇ ಅಧ್ಯಾಯದಲ್ಲಿ ಅದು ಇನ್ನೂ ಸ್ಪಷ್ಟವಾಗಿದೆ. ಈಗ 2ನೇ ಸ್ಕಂದದಲ್ಲೂ ಕೂಡ ಆ ಭಗವಂತನ ಬಗ್ಗೆ ಮತ್ತಷ್ಟು ಮಹತ್ವವನ್ನು ಕೊಟ್ಟು ಹೇಳಿದ್ದಾರೆ, ಯಾರು ಭಗವಂತ ಅಂತನ್ಬಿಟ್ಟು. ಮತ್ತೆ ಪರಮಪ್ರಭು ಶ್ರೀಕೃಷ್ಣನನ್ನ ಇಲ್ಲಿ ಸೂಚಿಸಿದ್ದಾರೆ, ಅವನೇ ಭಗವಂತ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಾವು ಈಗಾಗಲೇ ಚರ್ಚಿಸಿದಂತೆ 4 ಶ್ಲೋಕಗಳಲ್ಲಿ ಶ್ರೀಮದ್ ಭಾಗವತದ ಸಾರಾಂಶವು ಸ್ಪಷ್ಟ ಹಾಗೂ ಸಂಕ್ಷಿಪ್ತವಾಗಿದೆ. ಈ ದೇವೋತ್ತಮ ಪರಮಪುರುಷನನ್ನು ಅಂತಿಮವಾಗಿ ಬ್ರಹ್ಮನು ತನ್ನ ಬ್ರಹ್ಮ ಸಂಹಿತೆಯಲ್ಲಿ ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಎಂದು ದೃಢಪಡಿಸಿದ್ದಾನೆ. ಅಂದರೆ ಈಗ 4 ಶ್ಲೋಕಗಳಲ್ಲೇ ಶ್ರೀಮದ್ ಭಾಗವತದ ಸಾರಾಂಶವನ್ನ ಹೇಳಿದ್ದಾರೆ ಸಂಕ್ಷಿಪ್ತವಾಗಿ ಅಲ್ವಾ. ಅಲ್ಲಿ ಕೂಡ ಅದನ್ನ ನಾವು ತಿಳ್ಕೊಂಡಿದೀವಿ. ಮತ್ತೆ ಈ ದೇವೋತ್ತಮ ಪರಮಪುರುಷನನ್ನ ಬ್ರಹ್ಮ ಕೂಡ ತನ್ನ ಬ್ರಹ್ಮ ಸಂಹಿತೆಯಲ್ಲಿ ಏನಂತ ಹೇಳಿದಾನೆ? ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅಂತ ಹೇಳಿದಾನೆ. ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ಅದು ಸಿದ್ಧಾಂತವಾಗಿದೆ. ಅಂದ್ರೆ ಈಗ 2ನೇ ಸ್ಕಂದದಲ್ಲಿ ನಾವು ತಿಳ್ಕೊಂಡಿದ್ವಿ, ಕೃಷ್ಣನ ಕಡೆಗೆ ಅದನ್ನ ತೋರಿಸ್ತಾ ಇದ್ದಾರೆ ಪರಮ ಪುರುಷ ಯಾರು ಅಂತಂದ್ಬಿಟ್ಟು. ಆದ್ರೆ 3ನೇ ಸ್ಕಂದದಲ್ಲಿ ಅದನ್ನ ಇನ್ನೂ ಚೆನ್ನಾಗಿ ದೃಢಪಡಿಸಿದ್ದಾರೆ. ಭಗವಂತ ಇವನೇ ಅನ್ನೋದನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಶ್ರೀಮದ್ ಭಾಗವತದ 10 ಮತ್ತು 11ನೇ ಸ್ಕಂದಗಳಲ್ಲಿ ಈ ಪೂರ್ಣ ವಿಚಾರವನ್ನು ವಿಸ್ತಾರವಾಗಿ ವಿವರಿಸಲಾಗಿದೆ. ಇನ್ನು ಶ್ರೀಮದ್ ಭಾಗವತದ 10ನೇ ಸ್ಕಂದ 11ನೇ ಸ್ಕಂದ ಬರುತ್ತಲ್ಲ, ಅಲ್ಲಿ ಅವರು ಇನ್ನೂ ಡೀಟೇಲ್ ಆಗಿ ಅದನ್ನ ವಿವರಣೆ ಮಾಡಿದ್ದಾರೆ. ಸ್ವಯಂಭುವ ಮನ್ವಂತರ ಮತ್ತು ಚಾಕ್ಷುಷ
ಮನ್ವಂತರಗಳಂತಹ ಮನುಗಳ ಬದಲಾವಣೆಯ ಅಥವಾ ಮನ್ವಂತರದ ವಿಚಾರದಲ್ಲಿ ಶ್ರೀಮದ್ ಭಾಗವತದ 3ನೆಯ 4ನೆಯ 5ನೆಯ 6ನೆಯ ಮತ್ತು 7ನೆಯ ಸ್ಕಂದಗಳಲ್ಲಿ ಚರ್ಚಿಸಿದಂತೆ ಶ್ರೀಕೃಷ್ಣನು ಸೂಚಿತನಾಗಿದ್ದಾನೆ. ಇಲ್ಲಿ ಮನ್ವಂತರಗಳು ಅಂತ ಬರುತ್ತಲ್ಲ, ಒಂದೊಂದು ಯುಗಗಳು ಚೇಂಜ್ ಆಗತ್ತೆ ನೋಡಿ. ಈಗ ಸ್ವಯಂಭೂವ ಮನ್ವಂತರ ಮತ್ತೆ ಚಾಕ್ಷುಷ ಮನ್ವಂತರ, ಈ ಮನುಗಳ ಬದಲಾವಣೆ ಆಗುತ್ತಲ್ಲ, ಆ ಮನ್ವಂತರ ವಿಚಾರದಲ್ಲೂ ಕೂಡ ಶ್ರೀಮದ್ ಭಾಗವತದ 3, 4, 5, 6, 7 ಈ ಸ್ಕಂದಗಳಲ್ಲಿ ಚರ್ಚೆ ಮಾಡಿದಂತೆ ಶ್ರೀಕೃಷ್ಣನೇ ಪರಮಾತ್ಮ ಅಥವಾ ಭಗವಂತ ಅನ್ನೋದನ್ನ ಅಲ್ಲಿ ಹೇಳಿದ್ದಾರೆ. 8ನೇ ಸ್ಕಂದದಲ್ಲಿ ವೈವಸ್ವತ ಮನ್ವಂತರ ಇದೇ ವಿಷಯವನ್ನ ಪರೋಕ್ಷವಾಗಿ ವಿವರಿಸುತ್ತೆ. ಅಂದ್ರೆ 8ನೇ ಸ್ಕಂದದಲ್ಲಿ ವೈವಸ್ವತ ಮನ್ವಂತರ ಬರುತ್ತಲ್ಲ, ಅಲ್ಲೂ ಕೂಡ ಇದನ್ನ ಡೈರೆಕ್ಟ್ ಆಗಿ ಹೇಳಿಲ್ಲ, ಆದ್ರೆ ಇಂಡೈರೆಕ್ಟ್ ಆಗಿ ಕೃಷ್ಣನೇ ಭಗವಂತ ಅನ್ನೋದನ್ನ ಹೇಳಿದ್ದಾರೆ. ಮತ್ತೆ 9ನೇ ಸ್ಕಂದದಲ್ಲಿ ಇದೇ ತಾತ್ಪರ್ಯ ಇದೆ. ಮತ್ತು 12ನೇ ಸ್ಕಂದದಲ್ಲಿ ವಿಶೇಷವಾಗಿ ಭಗವಂತನ ಬೇರೆ ಬೇರೆ ಅವತಾರಗಳ ಸಂಬಂಧದಲ್ಲಿ ಇದನ್ನೇ ಇನ್ನೂ ಮತ್ತಷ್ಟು ವಿವರಿಸಲಾಗಿದೆ. ಈಗ 12ನೇ ಸ್ಕಂದದಲ್ಲಿ ಭಗವಂತನ ಬೇರೆ ಬೇರೆ ಅವತಾರಗಳ ಬಗ್ಗೆ ಹೇಳಬೇಕಾದ್ರೂ ಕೂಡ ಇದನ್ನ ಇನ್ನೂ ಅಷ್ಟು ವಿವರವಾಗಿ ಅಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಹೀಗೆ ಶ್ರೀಮದ್ ಭಾಗವತದ ಸಂಪೂರ್ಣ ಅಧ್ಯಯನದಿಂದ ಶ್ರೀಕೃಷ್ಣನೇ ಅಂತಿಮ ಸಾರ ಸರ್ವಸ್ವ ಅಥವಾ ಸಕಲ ಶಕ್ತಿಗಳ ಅಂತಿಮ ಆಕರವೆಂದು ತೀರ್ಮಾನಿಸಲಾಗಿದೆ. ಮತ್ತು ಆರಾಧಕರ ಶ್ರೇಣಿಗೆ ಅನುಗುಣವಾಗಿ ನಾಮಕರಣಗಳ ಸೂಚನೆಗಳನ್ನು ನಾರಾಯಣ, ಬ್ರಹ್ಮ, ಪರಮಾತ್ಮ ಇತ್ಯಾದಿಯಾಗಿ ಬೇರೆ ಬೇರೆಯಾಗಿ ವಿವರಿಸಬಹುದು. ಅಂದ್ರೆ ನಾವು ಶ್ರೀಮದ್ ಭಾಗವತವನ್ನ ಓದಿದಾಗ ನಮಗೇನು ಗೊತ್ತಾಗುತ್ತೆ? ಶ್ರೀಕೃಷ್ಣನೇ ಅಂತಿಮ ಸಾರ ಸರ್ವಸ್ವ. ಅಂದ್ರೆ ಏನೇ ಶಕ್ತಿಗಳಿದ್ರು ಅದರ ಅಂತಿಮ ಆಕಾರ ಯಾರು? ಶ್ರೀಕೃಷ್ಣ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆದರೆ ನಾವು ಆರಾಧಕರು ಯಾರಾಗಿರ್ತೀವೋ ಅವರು ಯಾವ ಒಂದು ಮಟ್ಟದಲ್ಲಿ ಇರ್ತಾರೋ ಅದರ ಪ್ರಕಾರವಾಗಿ ಆ ಭಗವಂತನನ್ನ ನಾರಾಯಣ, ಬ್ರಹ್ಮ, ಪರಮಾತ್ಮ ಈ ರೀತಿ ನಾವು ಬೇರೆ ಬೇರೆ ರೀತಿಯಲ್ಲಿ ವಿವರಣೆ ಕೊಡಬಹುದು. ಅಂದರೆ ಕೃಷ್ಣ ಅಂತಲೇ ಹೇಳಬೇಕು ಅಂತಿಲ್ಲ, ಆದರೆ ಕನ್ಫರ್ಮ್ ಆಗಿದೆ ಭಗವಂತನಾದ ಶ್ರೀಕೃಷ್ಣನೇ ಅಂತಿಮ ಸಾರ ಸರ್ವಸ್ವ ಅಂತಂದ್ಬಿಟ್ಟು. ಈಗ ಅದನ್ನು ಹೇಳಬೇಕಾದ್ರೆ ಅವ್ರ ಆರಾಧನೆ ಯಾರು ಮಾಡ್ತಾರೋ ಅವರು ತಕ್ಕಂಗೆ ಹೇಳಬೇಕಾದ್ರೆ ಕೆಲವೊಂದು ಕಡೆ ನಾರಾಯಣ ಅಂತ ಹೇಳ್ತಾರೆ, ಕೆಲವೊಂದು ಕಡೆ ಬ್ರಹ್ಮ ಅಂತ ಹೇಳ್ತಾರೆ, ಕೆಲವೊಂದು ಕಡೆ ಪರಮಾತ್ಮ ಅಂತಂದ್ಬಿಟ್ಟು ಬೇರೆ ಬೇರೆಯಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಈ ಶ್ಲೋಕದ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.